ಅವರಿಗೆ ಅವ್ರು ಸಹಿಸದೇ ಇರಬೇಕಾಗಿದ್ದು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದವ್ರನ್ನ, ಸಹಿಸದೇ ಇರಬೇಕಾಗಿದ್ದು ಸಹಬಾಳ್ವೆಯ ವಿಚಾರಕ್ಕೆ ಧಕ್ಕೆ ತರುವುದನ್ನ, ಮತೀಯ ವಿಚಾರವನ್ನ ತನ್ನ ಒಡಲೊಳಗೆ ಇಟ್ಕೊಂಡಿರೋದನ್ನ, ಪ್ರತಿಕ್ರಿಯೆ ಕೊಡೋದನ್ನಲ್ಲ. ಕಲ್ಲು ಹೊಡೆದಿದ್ದನ್ನು ಸಹಿಸಿಕೊಂಡಿರಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ. ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ, ಕಲ್ಲು ಹೊಡೆದ್ರು ಸಹಿಸ್ಕೊಳ್ಳಿ, ಒಂದ್ ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ, ಅದೆಲ್ಲ ಹೇಡಿಗಳು ಹೇಳೋ ಕೆಲಸ. ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು. ಅವರು ಅವ್ರ ಸಾಮರ್ಥ್ಯವನ್ನ ಯಾರು ಕಲ್ಲು ಹೊಡೆದು ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ. ಅವ್ರ ಸಾಮರ್ಥ್ಯವನ್ನ ಪಾಕಿಸ್ತಾನ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ, ಭಾರತ್ ಮಾತಾಕಿ ಜೈ ಅನ್ನೋರ್ ಮೇಲೆ ತೋರ್ಸೋದ್ ಬೇಡ. ಡಿಜೆ ಏನ್ ಸೌಂಡ್ ಇಡಬೇಕು ಅದಕ್ಕೆ ಕೇಸ್ ಹಾಕೋದ್ರ ಮೇಲೆ ನಿಮ್ ತಾಕತ್ ತೋರಿಸಬೇಡಿ. ಹೇಡಿಗಳ ರೀತಿ ವರ್ತನೆ ಮಾಡೋದನ್ನ ಪೊಲೀಸ್ ಇಲಾಖೆಗೂ ಕಲಿಸಬೇಡಿ.